ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಗೋಕಳ್ಳತನ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು. ರಾತ್ರಿ ವೇಳೆ ಐಷಾರಾಮಿ ಕಾರಿನಲ್ಲಿ ಬರುವ ಕಳ್ಳರು ರಸ್ತೆ ಬದಿಯಲ್ಲಿರುವ ಹಸುಗಳನ್ನು ಕದ್ದು ಕಾರಿನಲ್ಲಿ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸುವ ಕೆಲಸ ಕಳೆದ ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿದ್ದು, ಜಡ್ಡಿಗದ್ದಿಯಲ್ಲಿ ಭಾನುವಾರ ನಸುಕಿನ ವೇಳೆಯಲ್ಲಿ 10 ಹಳ್ಳಿಗಳ ಗೋಭಕ್ತರು ಗೋಕಳ್ಳರ ಸಾಗಾಟ ಮಾಡುತ್ತಿದ್ದ ವಾಹನವನ್ನು ತಡೆದು ವಾಹನ ಸಮೇತ ಗೋವುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಡತೋಕ, ಜಡ್ಡಿಗದ್ದೆ, ಮಾಡಗೇರಿ, ಊರುಕೇರಿ, ಕೆಕ್ಕಾರ, ಗುಡ್ಡಿನಕಟ್ಟು, ನವಿಲಗೋಣ, ಹಳದಿಪುರ, ಬಾದಳ್ಳಿ, ಚಿಪ್ಪಿಹಕ್ಲು, ನವಿಲಗೋಣ ಸೇರಿ 10 ಹಳ್ಳಿಗಳ 400ಕ್ಕೂ ಹೆಚ್ಚು ಯುವಕರ ತಂಡ ಈ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿದೆ. ಇತ್ತೀಚೆಗೆ ಹೊನ್ನಾವರದಲ್ಲಿ ಗೋವುಗಳನ್ನು ಕದಿಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದ್ದಕ್ಕಿದ್ದಂತೆ ಗೋವುಗಳು ಮಾಯವಾಗುತ್ತಿದೆ. ಐಷಾರಾಮಿ ಕಾರುಗಳಲ್ಲಿ ಬರುವ ಗೋಕಳ್ಳರು ಗ್ರಾಮೀಣ ಭಾಗದ ಗೋವುಗಳನ್ನು ಕದಿಯುತ್ತಿರುವುದು ಸಾಮಾನ್ಯವಾಗಿದೆ. ಹೀಗಾಗಿ ಗೋಪ್ರೇಮಿಗಳು ಶನಿವಾರ ರಾತ್ರಿ ಕಾರ್ಯಾಚರಣೆಗೆ ಇಳಿದಿದ್ದು ಗೋಕಳ್ಳರ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದು, ಭಾನುವಾರ ಸಿನಿಮೀಯ ರೀತಿಯಲ್ಲಿ ಗೋಕಳ್ಳರ ವಾಹನವನ್ನು ತಡೆದು ಬಿಸಿ ಮುಟ್ಟಿಸಿದ್ದಾರೆ. ಚಂದಾವರದಿಂದ ಅರೆಅಂಗಡಿ ಮಾರ್ಗವಾಗಿ ಭಟ್ಕಳಕ್ಕೆ ಸಾಗಾಟ ಮಾಡುತ್ತಿರುವ ವೇಳೆ ನೂರಾರು ಗೋ ಸಂರಕ್ಷಕರನ್ನ ಕಂಡ ಕಾರು ಚಾಲಕ ತನ್ನ ವಾಹನವನ್ನ ಹಿಂದಿರುಗಿಸಿ ತಪ್ಪಿಸಿಕೊಳ್ಳುವ ವೇಳೆ ಜನರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ವೇಗದಲ್ಲಿ ಕಾರು ಚಲಾಯಿಸುವ ವೇಳೆ ಹೆದ್ದಾರಿಯ ಕಿರುಸೇತುವೆಗೆ ಅಪ್ಪಳಿಸಿದ ಪರಿಣಾಮ ಕಾರು ನುಜ್ಜುಗುಜ್ಜಾಗಿದೆ. ಕಾರು ಚಾಲಕ ಮೊಬೈಲ್ ಬಿಟ್ಟು ಪರಾರಿಯಾಗಿದ್ದು ಪೊಲೀಸರಿಗೆ ತನಿಖೆ ನಡೆಸಲು ಅನುಕೂಲವಾದಂತಾಗಿದೆ. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡತೋಕ, ನವಿಲಗೋಣ ಗ್ರಾಮ ಪಂಚಾಯತ್ ಸದಸ್ಯ ಸತೀಶ್ ಹೆಬ್ಬಾರ್ ಮಾತನಾಡಿ, ಕಳೆದೊಂದು ವರ್ಷಗಳಿಂದ ರಾತ್ರಿ ವೇಳೆ ದುಷ್ಕರ್ಮಿಗಳು ಕಸಾಯಿಖಾನೆಗೆ ಸಾಗಿಸಲು ಹಸುಗಳನ್ನು ಕದಿಯುತ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿತ್ತು. ಹೀಗಾಗಿ ಎಲ್ಲ ಯುವ ಸಮೂಹ ಈ ಗೋಕಳ್ಳರನ್ನ ಸೆರೆ ಹಿಡಿಯುವ ಸಾಹಸಕ್ಕೆ ಕೈ ಹಾಕಿದೆ. ಸಿನಿಮೀಯ ರೀತಿಯಲ್ಲಿ ಅವರ ವಾಹನ ತಡೆದು ನಿಲ್ಲಿಸಿದ್ದಾರೆ. ಕತ್ತಲಾಗಿದ್ದರಿಂದ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಪೊಲೀಸರು ಶೀಘ್ರದಲ್ಲಿ ಆರೋಪಿತರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಾರಿನ ನಂಬರ್ ಪ್ಲೇಟ್ ಬದಲಿಸಿಕೊಂಡು ಬಂದು ಕದ್ದು ಸಾಗುತ್ತಿದ್ದು ಸಿಸಿಟಿವಿಯಲ್ಲಿ ಒಂದೊಮ್ಮೆ ಸರಿಯಾದರೆ ಕಾರಿನ ನಂಬರ್ ಮೂಲಕ ಪತ್ತೆ ಹಚ್ಚಬಾರದು ಎಂದು ನಂಬರ್ ಬದಲಿಸಿಕೊಂಡು ತಮ್ಮ ಕಾರ್ಯವನ್ನ ಮಾಡುತ್ತಿದ್ದಾರೆ. ಸದ್ಯ ಜಿಲ್ಲಾ ಪೊಲೀಸರು ಇಂತಹ ಘಟನೆ ಮತ್ತೆ ನಡೆಯದಂತೆ ಹೆಚ್ಚುವರಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಬೇಕು. ರಾತ್ರಿ ವೇಳೆ ಹೆದ್ದಾರಿಯಲ್ಲಿ ವೇಗವಾಗಿ ಓಡಾಡುವ ಹೊರ ರಾಜ್ಯದ ವಾಹನಗಳ ಮೇಲೆ ಹೆಚ್ಚಾಗಿ ಕಣ್ಣಿಡುವ ಕೆಲಸ ಮಾಡಬೇಕು. ಆ ಮೂಲಕ ಗೋಕಳ್ಳತನ ಪ್ರಕರಣಗಳು ಜಿಲ್ಲೆಯಲ್ಲಿ ಬ್ರೇಕ್ ಬೀಳುವಂತಾಗಲಿ ಎಂದು ಗೋಪ್ರೇಮಿಗಳು ಮನವಿ ಮಾಡಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.